ಏನಂತಂದ್ರೆ ಒಬ್ರು ವಿರು ಅವ್ರ ಹೆಸರು ವಿರೂಪಾನಿ. ವಿರೂಪಾನಿ ಅವರು ಸಂಕೇಶ್ವರಿಂದ ತಿಳಿಸ್ತಾ ಇದ್ದಾರೆ. ಏನಂತಂದ್ರೆ ನೋಡಿ, ಅವರು ಈ ಪಿರಮಿಡ್ಗಳಿಂದ ಅವರು ಅದ್ಭುತವಾದ ಬಿಸ್ನೆಸ್ಗೆ ಕಾಲಿಡಿದ್ದಾರೆ. ಇಲ್ಲಾಂದ್ರೆ ಆ ಬಿಸ್ನೆಸ್ ದಾರಿ ಸಿಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಸೊ ಅನೇಕ ಬಿಸ್ನೆಸ್ಗಳು ಮಾಡೋದು ಫೇಲ್ ಆಗೋದು ಅಷ್ಟೇ. ಅವ್ರ ಜೀವನ ಪರ್ಯಂತ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಫೇಲ್ ಆಗ್ತಾ ಇರ್ತಾರೆ. ಅಂದ್ರೆ ಯಾವುದೇ ಬಿಸ್ನೆಸ್ ಅಲ್ಲಿ ಅವರು ಲಾಂಗ್ ಟೈಮ್ ಸೆಟ್ಲ್ ಆಗಕ್ಕೆ ಆಗಿಲ್ಲ. ಸೊ ಇನಿಷಿಯಲ್ ಆಗಿ ಸ್ವಲ್ಪ ಮಾಡ್ತಾರೆ, ಸ್ವಲ್ಪ ಲಾಭ ಆಗುತ್ತೆ, ಆಮೇಲೆ ಫೇಲ್ ಆಗೋದು. ಈ ರೀತಿಯಲ್ಲಿ ಅನೇಕ ಫೇಲ್ಯೂರ್ಸ್ ಅವರು ನೋಡಿದ್ದಾರೆ. ಅವ್ರ ಸಕ್ಸಸ್ ರೋಟು, ಅವ್ರ ಸಕ್ಸಸ್ ಅಂದ್ರೆ ಯಶಸ್ವಿಗೊಳಿಸ್ಕೊಂಡಂತ ಪರ್ಸೆಂಟೇಜ್ ಒಂದು 3-5% ಮಾತ್ರವೇ ಅವ್ರ ಲೈಫಲ್ಲಿ. ಈ ರೀತಿ ಇರುವಾಗ ಅನೇಕ ನಕಾರಾತ್ಮಕ ಆ, ಜನಗಳನ್ನು ಮೀಟ್ ಮಾಡ್ತಾನೆ ಇದ್ರು. ಎಲ್ಲರೂ ನಕಾರಾತ್ಮಕವಾಗಿ ಇರ್ತಾ ಇದ್ರು. ಮೀಟ್ ಮಾಡಿರುವಂತ ಜನಗಳು, ಅವ್ರ ಸುತ್ತು ಬರ್ತಾ ಇರುವಂತ ವ್ಯಕ್ತಿಗಳು ಯಾವಾಗಲೂ ನಕಾರಾತ್ಮಕ ಜನರಿದ್ರು. ಆದಿರುವಾಗ ಅವರು ಒಂದು ಬುಕ್ ಓದ್ತಾರೆ ಈ ಪಿರಮಿಡ್ಸ್ ಬಗ್ಗೆ. ಅವಾಗ ಆ ಬುಕ್ ಓದಿ ಈ ಪೈರಾ ಕಾರ್ಡ್ ಅನ್ನು ತಗೊಂತಾರೆ. ಪೈರಾ ಕಾರ್ಡ್ ನಿಮ್ಗೆ ಗೊತ್ತಲ್ಲ, ಲಕ್ ಅಂಡ್ ಫಾರ್ಚೂನ್ ಅಂತ ಒಂದು ಪೈರಾ ಕಾರ್ಡ್ ಇದೆ. ಆ ತಗೊಂಡಿದ ಮೇಲೆ ಅವ್ರ ಲಕ್ ಪೂರ್ತಿ ಚೇಂಜ್ ಆಗಿದೆ ಅಂತ ತಿಳಿಸ್ತಾರೆ. ಯಾವ ರೀತಿಯಲ್ಲಿ ಅಂದ್ರೆ, ಅವರು ನೇರವಾಗಿ ಈ ಪೈರಾ ವಾಸ್ತು ಬಿಸ್ನೆಸ್ಗೆ ಎಂಟರ್ ಆಗ್ಬಿಟ್ರು. ಅರ್ಥ ಆಯ್ತಾ? ಬಿಸ್ನೆಸ್ಗೆ ಎಂಟರ್ ಆಗಿ ಅವರು ಸಕ್ಸಸ್ಫುಲ್ ಆಗಿ 4 ವರ್ಷಗಳಿಂದ ನಡೀತಾ ಇದ್ದಾರೆ. ಈಗ ಅವ್ರು ಯಾವಾಗಲೂ ಅದ್ಭುತವಾದ ವ್ಯಕ್ತಿಗಳನ್ನೇ, ಧನಾತ್ಮಕ ವ್ಯಕ್ತಿಗಳನ್ನೇ ಮೀಟ್ ಮಾಡ್ತಾ ಇದ್ದಾರೆ. ಪಾಸಿಟಿವ್ ಪೀಪಲ್ ಮೀಟ್ ಮಾಡ್ತಾ ಇದ್ದಾರೆ. ಅವ್ರ ಸಕ್ಸಸ್ ಪರ್ಸೆಂಟೇಜ್ 95% ಹೋಗಿದೆ. ಆಮೇಲೆ ಅವರ ಅವರ ಪ್ರಯತ್ನ ನೋಡಿದ್ರೆ 5% ಮಾತ್ರ ಇದೆ. ಸೊ ಆಮೇಲೆ ಈ ಎಸ್ಪೆಷಲಿ ಈ ಪ್ರಾಡಕ್ಟ್ಸ್ ಅಂದ್ರೆ ಈ ಪೈರಾ ಕಾರ್ಡ್ ಆಗ್ಲಿ, ಪೈರಾ ಆಗ್ಲಿ, ಇವೆಲ್ಲನೂ ಅದ್ಭುತವಾದ ಪ್ರಾಡಕ್ಟ್ಸ್ ಇವೆಲ್ಲ. ಸೊ ಏನ್ ಮಾಡತ್ತಂದ್ರೆ, ತಗೊಂಡಿರುವಂತ ವ್ಯಕ್ತಿಗಳಿಗೆ ಅದ್ಭುತವಾದ ಧನಾತ್ಮಕ ಶಕ್ತಿ ಕೊಡುತ್ತೆ, ಮತ್ತೆ ಯಶಸ್ವಿ ಮಾಡುತ್ತೆ. ಮತ್ತೆ ಕೊಟ್ಟಿರುವಂತ ವ್ಯಕ್ತಿಗಳ ಲೈಫಲ್ಲಿನೂ, ಈಗ ನೀವು ಕೊಟ್ಟಿದಂತ ಇಟ್ಕೊಳ್ಳಿ ಇನ್ನೊಬ್ಬರಿಗೆ, ಅವ್ರ ಲೈಫಲ್ಲಿನೂ ಧನಾತ್ಮಕ ರಿಸಲ್ಟ್ಸೇ ನೋಡಂಗಾಗತ್ತೆ. ಅವರ ಜೀವನ ಉದ್ಧಾರ ಆಗ್ತಾ ಇರ್ತದೆ, ಇವ್ರ ಜೀವನ ಉದ್ಧಾರ ಆಗ್ತಾ ಇರ್ತದೆ. ಅಂದ್ರೆ ರೆಕಮೆಂಡ್ ಮಾಡಿರೋರ ಜೀವನ ಉದ್ಧಾರ ಆಗುತ್ತೆ, ತಗೊಂಡಿರೋಂಥ ಜೀವನ ಉದ್ಧಾರ ಆಗ್ತಾ ಇರ್ತದೆ. ಆ ರೀತಿಯಲ್ಲಿ ನಮ್ಗೆ ಇವರು ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಇವರು ಕೊನೆಯದಾಗಿ ಏನಾಯ್ತು ಅಂದ್ರೆ, ಎಲ್ಲಾ ಬಿಸ್ನೆಸ್ಗಳು ಟ್ರೈ ಮಾಡಿ ಏನೂ ಆಗಿದಿಲ್ಲ, ಎಲ್ಲಾ ಕಡೆ ಲಾಸಸ್ಸು, ಫೇಲ್ಯೂರ್ಸು ತಗೊಂತಾ ಇದ್ರು. ಆದ್ರೆ ಕೊನೆಗಾಗಿ ಈ ಪೈರಾ ಬಿಸ್ನೆಸ್ ಅಂದ್ರೆ ಪೈರಾ ವಾಸ್ತು ಬಿಸ್ನೆಸ್ ಅಲ್ಲಿ ಸೆಟ್ಲ್ ಆಗಿ ತುಂಬಾ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ ಅಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ರೆ, ಅದೆಲ್ಲ ಆಗಿರೋದು ಒಂದೇ ಒಂದು ಪೈರಾ ಕಾರ್ಡ್. ಅದೇ ಪೈರಾ ಕಾರ್ಡ್ ಅಲ್ಲಿ ಲಕ್ ಅಂಡ್ ಫಾರ್ಚೂನ್ ಅಂತ ಪೈರಾ ಕಾರ್ಡ್ ಏನಿದೆಯೋ, ಅದರಿಂದ ಇಷ್ಟೆಲ್ಲ ಪರಿವರ್ತನೆ, ಇಷ್ಟೆಲ್ಲ ಯಶಸ್ವಿಗೊಳಿಸ್ಕೊಂಡಿದ್ದಾರೆ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಕೇಳಿಸ್ಕೊಂಡಿದ್ದು ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ.